ಇವತ್ತಿನ ಸ್ಪರ್ಧಾ ಯುಗದಲ್ಲಿ ವಿದ್ಯಾಭ್ಯಾಸ ಅಥವಾ ಮಾರ್ಕ್ಸ್ ಕಾರ್ಡ್ಗಳಿಂದ ಉದ್ಯೋಗ ಸಿಗುವ ಕಾಲ ಯಾವತ್ತೋ ಹೋಯಿತು. ಇವತ್ತೇನಿದ್ರೂ ಕೂಡ ಕೌಶಲ್ಯಗಳಿರಬೇಕು, ಸ್ಕಿಲ್ಸ್ಗಳಿರಬೇಕು. ಆ ಕಾರಣಕ್ಕಾಗಿ ಸ್ಕಿಲ್ ಇಂಡಿಯಾ ಎನ್ನುವ ಅನೇಕ ಬಹುದೊಡ್ಡ ಘೋಷಣೆಯ ಮೂಲಕ ಕಾರ್ಯಕ್ರಮಗಳನ್ನು ಸ್ಟಾರ್ಟ್ ಮಾಡಿದ್ರು. ಆದರೆ ಈ ಹಿಂದೆಯೂ ಕೂಡ ಇಂಥದ್ದೇ ಸ್ಕಿಲ್ಸ್ಗಳನ್ನು, ವೃತ್ತಿಪರ ಕೌಶಲ್ಯಗಳನ್ನು ಅಭಿವೃದ್ಧಿ ಮಾಡಬೇಕು ಅಥವಾ ವಿದ್ಯಾರ್ಥಿಗಳಲ್ಲಿ ತುಂಬಬೇಕು, ಅವರ ಜೀವನಕ್ಕೆ ಬೆಳಕಾಗಬೇಕು ಅಂತ ಹೇಳಿ ITI ಇತ್ತು, ಈಗಲೂ ಇದೆ, ಮುಂದುವರಿತಾ ಇದೆ. ಆದರೆ ವಿಷಯ ಅದಲ್ಲ. ಇಂಥ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದ್ದಂಥ ಸ್ಕಿಲ್ಸ್ಗಳನ್ನು, ಕೌಶಲ್ಯಗಳನ್ನು ಕಲಿಸಿಕೊಟ್ಟಂಥ ಗುರುಗಳೇನಿದ್ದಾರೆ, ಶಿಕ್ಷಕರೇನಿದ್ದಾರೆ, ಅವರು ಬೀದಿ ಪಾಲಾಗಿದ್ದಾರೆ. ಯಾವ ಕಾರಣಕ್ಕೆ ಅಂದರೆ ಅವರಿಗೆ ವಯೋ ಕಾರಣಕ್ಕಾಗಿ ಪಿಂಚಣಿ ಆಗಿದೆ ಅಥವಾ ನಿವೃತ್ತಿ ಆಗಿದ್ದಾರೆ. ನಿವೃತ್ತಿ ನಂತರದಲ್ಲಿ ಅವರಿಗೆ ಪಿಂಚಣಿ ಸಿಗ್ತಾ ಇಲ್ಲ. ಪಿಂಚಣಿ ಯಾಕೆ ಬೇಕು ಜೀವನಕ್ಕೆ ಅಂತ ಹೇಳಿದ್ರೆ 60 ವರ್ಷದ ನಂತರದಲ್ಲಿ ದುಡಿಯುವ ಶಕ್ತಿ ಸಾಮರ್ಥ್ಯ ಇರೋದಿಲ್ಲ. ಅವರ ಯೌವನದ ದಿನದಲ್ಲಿ ಅಥವಾ ಅವರ ಇಡೀ ಬದುಕಿನಲ್ಲಿ ದುಡಿದಿರುವಂಥ ದುಡ್ಡಿನಲ್ಲಿ ಕೊಂಚ ಪಿಂಚಣಿಯ ರೂಪದಲ್ಲಿ ಸಿಗ್ತಾ ಹೋದರೆ ಅವರ ಸಂಧ್ಯಾಕಾಲದ ಜೀವನ ನೆಮ್ಮದಿಯಿಂದ ಇರುತ್ತೆ. ಮುಪ್ಪಿನ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆ, ತೊಡಕು, ತಾಪತ್ರಯಗಳಿರೋದಿಲ್ಲ ಅಂತ ಹೇಳಿ. ಆದರೆ ಈ ವಿದ್ಯಾರ್ಥಿಗಳ ಬೆಳಕಿಗೆ ಅಥವಾ ಬಾಳಿಗೆ ಬೆಳಕಾಗಿರುವಂಥ ಶಿಕ್ಷಕರಿಗೆ ಬೀದಿ ಪಾಲಾಗಿದ್ದಾರೆ. ಅವರ ಜೀವನ ತಂತ್ರ ಆಗಿದೆ. ಅನುದಾನಿತ ITI ಕಾಲೇಜು ಶಿಕ್ಷಕರಿಗೆ ನಿವೃತ್ತಿ ಬಳಿಕ ಸಿಗ್ತಾ ಇಲ್ಲ ಪಿಂಚಣಿ. ಹೋರಾಟದ ಹಾದಿ ಹಿಡಿಲಿಕ್ಕೆ ಮುಂದಾಗ್ತಾ ಇದ್ದಾರೆ ನಿವೃತ್ತ ಶಿಕ್ಷಕರು. ನಿವೃತ್ತ ಶಿಕ್ಷಕರ ಪಿಂಚಣಿಯಲ್ಲೂ ಕೂಡ ತಾರತಮ್ಯ ಮಾಡಿರುವಂಥ ಆರೋಪ ಇದೆ. ಪಿಂಚಣಿ ಹಣ ಸಿಗದೆ ಜೀವನ ನಡೆಸಲಿಕ್ಕೆ ಶಿಕ್ಷಕರು ಪರದಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು 2014ರ ಡಿಸೆಂಬರ್ಗೂ ಮುಂಚೆ ನಿವೃತ್ತರಾಗಿದ್ದರೆ ಅವರಿಗೆ ಪಿಂಚಣಿ ಫೇಕ್ಸ್ ಅಂತ ಸರ್ಕಾರ ಹೇಳಿತ್ತು. ಅನುದಾನಿತ ITI ಕಾಲೇಜಿನ ಶಿಕ್ಷಕರು ಈಗ ಪಿಂಚಣಿಗಾಗಿ ಬೀದಿ ಅಲಿಯುವಂಥ ಸ್ಥಿತಿ ನಿರ್ಮಾಣವಾಗಿದೆ. ITI ಬೋಧಿಸ್ತಾ ಇದ್ದಂಥ ನಿವೃತ್ತ ಶಿಕ್ಷಕರೀಗ ಪಿಂಚಣಿಗಾಗಿ ಪರದಾಡ್ತಾ ಇದ್ದಾರೆ, ಅಲೆದಾಡ್ತಾ ಇದ್ದಾರೆ. ಅವರ ಪಿಂಚಣಿ ಸಿಗ್ತಾ ಇಲ್ಲ. ನೋಡಿ, ಅವರಿಗೆ 2014ರ ಮುಂಚೆ ನಿವೃತ್ತಿಯಾದಂಥವರಿಗೆ ಪಿಂಚಣಿ ಸಿಗಬೇಕು ಎನ್ನುವುದು ಸರ್ಕಾರದ ನಿಯಮ ಇತ್ತು. ಆದರೆ ಆ ಮುಂಚೆಯೂ ನಿವೃತ್ತಿ ಹೊಂದಿದ ಬಳಿಕವೂ ಕೂಡ ಅವರಿಗೆ ಪಿಂಚಣಿ ಸಿಗ್ತಾ ಇಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ ಅವರ ಜೀವನದ ಸ್ಥಿತಿಗತಿ ಹೇಗಿರುತ್ತೆ ಅಂತ ಹೇಳಿ. ಜೀವಮಾನವೆಲ್ಲ ಈ ಅನುದಾನಿತ ITI ಕಾಲೇಜುಗಳಲ್ಲಿ ಸವಿಸಿದ್ದಾರೆ. ಮಕ್ಕಳಿಗಾಗಿ, ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ದುಡಿದಿದ್ದಾರೆ. ಆದರೆ ವಿದ್ಯಾರ್ಥಿಗಳ ಭವಿಷ್ಯ ಬೆಳಕಾಗಿದೆ. ಈ ITI ಲೆಕ್ಚರ್ಗಳ ಜೀವನ ಕತ್ತಲಲ್ಲಿದೆ. ನಿವೃತ್ತಿಯಾದಂಥವರ ಜೀವನ. ಅನುದಾನಿತ ITI ಕಾಲೇಜುಗಳ ನಿವೃತ್ತರಾದಂಥ ITI ಲೆಕ್ಚರರ್ಗಳು ಈಗ ಖಂಡಿತವಾಗಿಯೂ ಕೂಡ ಕತ್ತಲೆಯಲ್ಲಿದ್ದಾರೆ. ಯಾವ ಕಾರಣಕ್ಕೆ ಪಿಂಚಣಿ ಬಹಳ ದೊಡ್ಡ ಶಕ್ತಿ ಕೊಡುತ್ತೆ ಅಂತ ಹೇಳಿದ್ರೆ, ಒಂದು ಕುಟುಂಬ ಅಂತ ನೀವು ಇಮ್ಯಾಜಿನ್ ಮಾಡಿಕೊಂಡ್ರೆ ಆ ಕುಟುಂಬದ ಜೀವನ ನಿರ್ವಹಣೆ, ಊಟ, ಬಟ್ಟೆ, ಮನೆ, ಬಾಡಿಗೆ ಮನೆ, ಜೊತೆಗೆ 60 ವರ್ಷದ ಮೀರಿದ ನಂತರದಲ್ಲಿ ಅವರಿಗೆ ಬರಬಹುದಾದಂಥ ವಯೋಸಹಜ ಕಾಯಿಲೆಗಳು, ಶುಗರೋ, BPನೋ, ಆ ಮಾತ್ರೆ ತೆಗೆದುಕೊಳ್ಳಿಕ್ಕಾದರೂ ಅವರಿಗೆ ದುಡ್ಡು ಬೇಕಲ್ವಾ. ಇನ್ನು ಮನೆಯಲ್ಲಿ ಮೊಮ್ಮಕ್ಕಳಿದ್ರೆ ಆ ಮೊಮ್ಮಕ್ಕಳು ಒಂದು ತಾತ ಒಂದು ಚಾಕ್ಲೇಟ್ ಕೊಡಿಸು ಅಂತ ಹೇಳಿದ್ರೆ ಮೊಮ್ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೊಡಿಸ್ಲಿಕ್ಕೂ ಕೂಡ ಆಗದಂಥ ಸ್ಥಿತಿಯಲ್ಲಿದ್ದಾರೆ. ಎಸ್, ನೋಡಿ, ಅವರ ಜೀವನವನ್ನು ನಾವು ಹೀಗೆ ಖಂಡಿತವಾಗಿ ಊಹಿಸ್ಕೊಳ್ಬೋದು. ಇದು ಊಹೆ ಮಾತ್ರ ಅಲ್ಲ, ನಿಜವಾದ ಚಿತ್ರಣವೂ ಕೂಡ ಇದಕ್ಕಿಂತ ಘೋರವಾಗಿರುತ್ತೆ. ಇದಕ್ಕಿಂತಲೂ ಕೂಡ ಕಠಿಣ ಸ್ಥಿತಿಯಲ್ಲಿ ITI ನಿವೃತ್ತ ಉಪನ್ಯಾಸಕರಿದ್ದಾರೆ. ಅವರ ಬದುಕು ನಿಜಕ್ಕೂ ಕೂಡ ಕಷ್ಟದಲ್ಲಿದೆ. ಸರ್ಕಾರಿ ಕಚೇರಿಗಳಿಗೆ ಅಲೆದಿದ್ದಾರೆ, ಪಿಂಚಣಿಗಾಗಿ ಪರದಾಡ್ತಾ ಇದ್ದಾರೆ. ಆದರೆ ಅವರ ನ್ಯಾಯಯುತ ಬೇಡಿಕೆ
10 ವರ್ಷಗಳಾದರೂ ಕೂಡ ಇಲ್ಲಿಯವರೆಗೂ ಈಡೇರಿಲ್ಲ. ಐಟಿ ನಿವೃತ್ತ ಸಿಬ್ಬಂದಿ ಅದಾರು ಸಿಎಂ ಯಡಿಯೂರಪ್ಪ ಕೊಟ್ಟರು. ಯಡಿಯೂರಪ್ಪ ಕೊಟ್ರಿ ಸರ್ ಇದೊಂದು ಜೆರಾಕ್ಸ್ ಇರಲಿಲ್ಲ ನಮ್ಮ ಕಡೆ. ಆನಂದ ಎಸ್, ITI ನಿವೃತ್ತ ಲೆಕ್ಚರರ್ಗಳ ಜೊತೆ ಪಿಂಚಣಿ ಸಿಗದೆ ಪರದಾಡುತ್ತಿರುವಂಥ ಹಿರಿಯ ಜೀವಗಳ ಜೊತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲರ್ಗೊಪ್ಪ ಒಂದು ಚುಚ್ಚಾಟ್ ನಡೆಸಿದ್ದಾರೆ ನೋಡೋಣ. ITI ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಆದ ಬಳಿಕ ನಮಗೆ ಪಿಂಚಣಿ ಹಣ ಬರುತ್ತಂತೇಳಿ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದಂತಹ ಸಿಬ್ಬಂದಿಗಳಿಗೆ 10 ವರ್ಷಗಳಿಂದ ನಮ್ಮನ್ನು ಆಳಿದಂತಹ ಸರ್ಕಾರಗಳು ನಿರಾಶೆಯನ್ನು ಮೂಡ್ತವೆ. ಇವತ್ತು ನಿವೃತ್ತಿಯಾಗಿ ತಮ್ಮ ಪಿಂಚಣಿ ಹಣಕ್ಕಾಗಿ ಕಚೇರಿಯಿಂದ ಕಚೇರಿ ಅಲ್ಲಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಂಪಟ್ಟಿಗೆ ನಿವೃತ್ತಿ ಆದಂತಹ ಸಿಬ್ಬಂದಿಗಳು ITI ಸಿಬ್ಬಂದಿಗಳನ್ನು ಮಾತಾಡ್ತೀನಿ. ಸರ್, ಇದು ಕರ್ನಾಟಕದಲ್ಲಿ ತಾವು ಎಷ್ಟು ಜನ ಇದ್ದೀರಿ, ಎಷ್ಟು ಜನರಿಗೆ ಸೌಲಭ್ಯ ಬರಬೇಕು ಸರ್? ಇದು ರಿಕಾರ್ಡ್ 100 ಮಂದಿ ಅದ ರೀ. ಭಾಳ ಅಂದ್ರೆ 70-60-70 ಮಂದಿ ಅಷ್ಟೇ, ಎಲ್ಲರೂ ಸತ್ತು ಹೋಗ್ಬಿಟ್ರಲ್ಲ ಭಾಳ ಮಂದಿ. ಈಗ ನೀವು ತಾವು ಯಾವುದಕ್ಕಾಗಿ ಹೋರಾಟ ಮಾಡ್ತೀರಿ 10 ವರ್ಷದಿಂದ? ಈಗ ಅನುದಾನ ಪೆನ್ಷನ್ ಸ್ಕೀಮ್ ಸಲುವಾಗಿ 10 ವರ್ಷದಿಂದ ಪೆನ್ಷನ್ ಸ್ಕೀಮ್ ನಿವೃತ್ತಿ ವೇತನ ಅದ್ರ ಸಲ ಹೊಡೆದಾಡಕತ್ತೀವಿ. ನಮ್ಮಕ್ಕಿಂತ ಜೂನಿಯರೇ ಕೊಟ್ಟಾರ, ನಮಗೆ ಕೊಡ್ತಾ ಇಲ್ಲ. ನಮ್ಮ ಸರ್ವಿಸ್ ನಾವು ಅಲ್ಲಿ 1997 ಅನುದಾನ ಕೊಡ್ಬಿಟ್ಟ ನಾವು. ಅದಕ್ಕೂ ಮುಂಚೆ ದುಡ್ದೇವಿ, ಅದಕ್ಕೂ ಆ ಸರ್ವಿಸ್ ಕೌಂಟ್ ಮಾಡಿಲ್ಲ. ಯಾವ ಸರ್ಕಾರ 190 ಆದೇಶ ಅವಾಗಿಂದ ಅದಾವೆ ನಾವೆಲ್ಲ ಮಾಸ್ಟರ್ನಾಗ ಅದಾವೆ. ಕೊನೆಗೆ 2014 ರಿಟೈರ್ಮೆಂಟ್ ಆದ್ವಿ. 14 ಹಿಂದೆ ರಿಟೈರ್ಮೆಂಟ್ ಇದ್ದರೆ ಕೊಟ್ಟಿಲ್ಲ, ಅದಕ್ಕಿಂತ ಮುಂದಿದ್ದರೆ ರಿಟೈರ್ಮೆಂಟ್ ಇದ್ದರೆ ಕೊಡಾಕತ್ತಾರೆ. ಆಲ್ ಬೆನಿಫಿಟ್ ಸರ್ಕಾರ ಬೆನಿಫಿಟ್ ಎಲ್ಲ ಕೊಟ್ಟಾರೆ, ಪಿಂಚಣಿ ಸೌಲಭ್ಯ ಎಲ್ಲ ಕೊಡ್ತಾರೆ. ಈಗ ಸಿಬ್ಬಂದಿಗಳಿಗೆ ನೀವು ಯಾವ ರೀತಿಯ ಕೆಲಸ ಮಾಡಿದ್ರಿ? ಈಗ ಎಷ್ಟು ಸಿಬ್ಬಂದಿಗಳು ಒಂದು ಕಡೆ ಅಂತಂದರೆ ನೀವು 62-63 ಅಂತ ಅಂಕಿಅಂಶ ಹೇಳಾಕತ್ತೀರಿ. ಸರ್ಕಾರಕ್ಕೆ ಈಗಾಗಲೇ ಯಾರೇ ಭೇಟಿಯಾಗಿದ್ರು ತಾವೀಗ? ಮುಖ್ಯಮಂತ್ರಿ, ಆ ಸಂಬಂಧಪಟ್ಟ ಇಲಾಖೆ ಮಿನಿಸ್ಟ್ರು, ಸೆಕ್ರೆಟ್ರಿ ಅವರು ಇನ್ನೊಂದು ನಮ್ಮ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಇದ್ದಾರೆ, ಅವರೆಲ್ಲರಿಗೂ ಮನವಿ ಕೊಟ್ಟು ಎಲ್ಲ ಕೊಟ್ಟು ಪ್ರತಿ ವರ್ಷದಾಗಿ 2 ಸಲ ಅಧಿವೇಶನ ಇದೆ. 5 ವರ್ಷ ಪ್ರತಿ ಸಲ ಅಧಿವೇಶನ ಒಳಗೆ ಬಡದಾಡಿ ಎಲ್ಲ ಮಾಡ್ಯಾವ್ರಿ. ಹಿಂದೆ MLC ಅವ್ರನ್ನ ಬಡದಾಡ್ತಿದ್ರು ನಮ್ಮ ಜೊತೆಗೆ. ಪಾಪ ಅವರು ಇಲ್ಲಿ ಮಾಡಿ ಕೊನೆಗೆ ಅವರು ಸಿಲೆಕ್ಷನ್ ಆಗಲಿಲ್ಲ. ಈಗಿಲ್ಲ ಅವರು ಸ್ಪರ್ಧೆ. ಅವರು ಬಸವರಾಜ್ ಅವರು ಈಗ ಸರ್ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ ಇದ್ರಾಗ. ಇನ್ನು ತಾವು ಹೋರಾಟ ಮಾಡಿದ್ರು ಭಾಳ ಮಂದಿ ಇದ್ದಾರೆ. ಅದ್ರ ಸಲ ಕಮ್ಮಿ ಇದೆ. ದಾಖಲೆ ಒಳಗೆ 100-120 ಇದೆ ರೀ. ಈಗ ಆ್ಯಕ್ಚುಲಿ ಇರೋದು 60-70 ಮಂದಿ ಅಷ್ಟೇ. ಉಳಿದಾರೆ ಡೆತ್ ಅದು ಹೊರಗೆ ಹಂಗಲ್ಲ ಪ್ರಾಬ್ಲಮ್ ಅದು ಏನೋ ಒಟ್ಟು ನಮಗೆ ರಿಕಾರ್ಡ್ನಾಗ ಇಲ್ಲ ಅದೆಲ್ಲ. ಆ ಡಿಪಾರ್ಟ್ಮೆಂಟ್ ರಿಕಾರ್ಡ್ ಇದೆಲ್ಲ, ಅವ್ರು ಏನೋ ತಿಳಿಸ್ಬೇಕಲ್ಲ, ತಿಳಿಸ್ತಾ ಇಲ್ಲ. ಈಗ ಸರ್ಕಾರಕ್ಕೆ ಏನು ಹೇಳ್ತಿರ್ತಾವು? ನಮಗೆ ಸರ್ಕಾರಕ್ಕೆ 2014 ಹಿಂದಿದ್ದಾರೆ ಯಾರು ರಿಟೈರ್ಮೆಂಟ್ ಆದರೆ ಕೊಡಬೇಕು. ಮೋರವರು ನಾವು 5 ಮಂದಿ ಕೋರ್ಟ್ ಹೋಗಿದ್ವಿ. ಕೋರ್ಟ್ನಾಗ ಕೊಡ್ಬೇಕಂತ ಆಗ್ಯದ ನಿಯಮ. ಕೊಡ್ಬೇಕಂತ ಸೇರಿ ನಮ್ಮ ಕಡೆ ಹಣ ಇಲ್ಲ, ನಾವು ಆಮೇಲೆ ಮಾಡ್ತೀವಿ, ಆಮೇಲೆ ತಿರುಗಿ ನಮಗೆ ಆಗೋದಿಲ್ಲ, ನಿಮ್ಗೆ ಕೊಡೋಕೆ ಬರಲ್ಲ ಅಂತ ತಿರುಗಿ ಕಳಿಸೋರು. ಒಂದು ಲೇಖಿ ಅದಾವೆ, ಕೊಟ್ಟಿದ್ದು ದಾಖಲೆ ಅದಾವೆ, ಡಿಪಾರ್ಟ್ಮೆಂಟ್ ಕೊಟ್ಟಿಲ್ಲ, ನಿಮ್ಗೆ ಕೊಡೋಕೆ ಬರಲ್ಲ ಅಂತ ಕೊಟ್ಟಾರೆ. IAS ಆಫೀಸರ್ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಸರ್, ಈಗ ಕೋರ್ಟ್ನಲ್ಲಿ ಆರ್ಡರ್ ಆದರೂ ಸಹಿತ ತಮಗೆ ಹಣ ಇವತ್ತು ಪಿಂಚಣಿ ಹಣ ಕೊಡ್ತಿಲ್ಲ. ಈಗ ಮತ್ತೊಂದು ಹೋರಾಟ ಮಾಡ್ತೀರಾ ತಾವು? ಹೇಗೀಗ ಹೋರಾಟ ಮಾಡೋದು ಸಿಗೋ ಮಟ್ಟ ಹೋರಾಟ ಮಾಡೋದು. ನಿವೃತ್ತಿ ವೇತನ ನಾವು ಹಿರಿಯರು ನಮಗೆ ಕೊಡ್ಬೇಕಾಗಿತ್ತು. ಅವರು ಅದನ್ನು ಕಡೆಗಣಿಸಿ ಏನಿಲ್ಲ, ನಮ್ಗಿಂತ ಹಿಂದಿದ್ದರಿಗೆ ಕೊಟ್ಬಿಟ್ರು ಅವರು ನಿವೃತ್ತಿ ವೇತನ. ಮತ್ತು ಹಿರಿಯರು ಏನು ಮಾಡಬೇಕು? ನಾವು ಇದನ್ನು ಗ್ರಾಂಟ್ ತಗೊಳೋದ್ರ ಸಲುವಾಗಿ ಎಷ್ಟೋ ಹೋರಾಟ ಮಾಡಿದ್ದೇವೆ ನಾವು. ಸುಮಾರಾಗಿ 89ನೇ ಇಸ್ವಿಯಾಗಿಂದ ಹಿಡ್ಕೊಂಡು 97 ಗ್ರಾಂಟ್ ಸಿಗೋ ಮಟ್ಟನೂ ನಾವು ಹೋರಾಟ ಮಾಡಿದ್ದೇವೆ. ನಾವು ಹೋರಾಟ ಮಾಡಿದಾರೆ ಕೈ ಬಿಟ್ಟುಬಿಟ್ರಿ ಇವರು. 2014 29 12ನೇ ತಿಂಗಳ ಅಲ್ಲಿಂದ ಆದೇಶ ಮಾಡಿಬಿಟ್ರು. ಅವರು ಇತ್ತಾಗೇನು ರಿಟೈರ್ ಆದ್ರಲ್ಲ ಅವ್ರಿಗೆ ಕೊಟ್ಟರು ನಿವೃತ್ತಿ ವೇತನ. ಹಿರಿಯರಿಗೆ ಕೊಡಲೇ ಇಲ್ಲ, ಇವರು ಬಿಟ್ಟುಬಿಟ್ರು ಕೈ.
ಮತ್ತು ನಾವು ಏನು ಮಾಡ್ಬೇಕು ಮುಂದೆ ಹೇಳಿ. ತಾವು ಯಾರೇ ಭೇಟಿಯಾಗಿ ಬಂದಿರಿ ಸರ್ ಈ ಸಂಬಂಧಪಟ್ಟಂಗೆ? ನಾವು ಎಲ್ಲ ಡಿಪಾರ್ಟ್ಮೆಂಟ್ನಾಗ ಭೇಟಿಯಾಗಿದ್ದೇವೆ. ನಾವು ಹಿಂದಿದ್ದ ಬಿ ಜೆ ಪಿ ಆದೇಶ ಇದ್ದಾಗನ ಅವಾಗನೂ ಸಹಿತ ಭೇಟಿಯಾಗಿದ್ದೇವೆ. ಮಿನಿಸ್ಟರ್ನ ಭೇಟಿಯಾಗಿದ್ದೇವೆ. ನಾವು ಎಲ್ಲ ಹೋರಾಟ ಮಾಡಿದ್ದೇವೆ. ಸಿ ಎಮ್ ಅವ್ರನ್ನ ಭೇಟಿಯಾಗಿದ್ದೇವೆ. ಈಗ ಏನು ಉತ್ತರ ಬಂತ ಅವರಿಂದ ತಮಗೇನಾದರೂ ಇಲ್ಲ ಕೊಡ್ತೇವೆ ಅಂತೇಳಿ? ಏನೇ ಇಲ್ಲ, ನೋಡೋಣ, ಪ್ರಯತ್ನ ಮಾಡೋಣ ಇಷ್ಟೇ ಸರ್. ಈಗ ತಾವು ಏನು ಮಾಡ್ತೀರಿ ಮುಂದೆ? ಮುಂದೆ ಹೋರಾಟ ಮಾಡೋದ, ಮತ್ತು ಸಿಗಲಿ ಮಟ್ಟನ ಹೋರಾಟ ಮಾಡಬೇಕಲ್ಲ. ಮತ್ತು ಏನು ಮಾಡ್ಬೇಕು ನಾವು? ಈಗ ಗಂಡ ಹೆಂಡತಿ ಇಬ್ಬರು ನಾವು ಈಗ ನೆಲ ಕಟ್ಟೋಂಥ ಸ್ಥಿತಿ ಬಂದೈತಿ. ಈಗ ನಮಗೆ ಆಧಾರ ಕೊಡೋರು ಯಾರು? ಮಕ್ಳು ಅಂಕ ಬೆಂಗಳೂರು ಸೇರಿಬಿಟ್ರು. ಮಕ್ಳು ಬೆಂಗಳೂರು ಸೇರಿದಪ್ಪ ಅಂದ್ರೆ ಮನ್ಯಾಗ ನಾವು ಗಂಡ ಹೆಂಡತಿ ಇಬ್ಬರ ನಾವೇನು ಮಾಡ್ಬೇಕು? ರೇಷನ್ ಅಕ್ಕಿ ತರ್ತಾವೆ, ತಿಂತಾವೆ, ಮಕ್ಕೊಂಬಿಡ್ತಾವೆ, ಅಷ್ಟೇ ಆಗ್ತದ ಕೆಲಸ. ಮತ್ತು ನಾವೇನು ಮಾಡ್ಬೇಕು ಮುಂದಿನ ಜೀವನಕ್ಕೆ? ಈಗ ನಾವು ಹೋದೆಪ್ಪ ಅಂತಂದ್ರೆ ಹೆಂಡ್ರಿಗೆ ಏನು ಯಾರು ಕೋಳು ಹಾಕ್ಬೇಕು ಹೇಳ್ರಿ? ಹೆಂಡ್ರಿಗೆ ಕೋಳು ಹಾಕೋರು ಯಾರು? ಅದಕ್ಕೆ ಪೆನ್ಷನ್ ಸ್ವಲ್ಪ ಆಕೈತಿ. ಹಾಂ, ಪೆನ್ಷನ್ ನಮಗೆ ಬೇಕಲ್ಲ. ಈಗ 2014 ಡಿಸೆಂಬರ್ 29ನೇ ತಾರೀಕಿಂತ ಪೂರ್ವದಾಗ ಆದವರಿಗೆ ಕೊಡಲೇ ಇಲ್ಲ. ಅದು ಇತ್ತಾಗ ಆದವ್ರಿಗೆ ಜೂನಿಯರಿಗೆ ಕೊಟ್ಟರು, ನಮ್ಗೆ ಕೊಡಲಿಲ್ಲ. ಅದು ಯಾಕೆ ತಾರತಮ್ಯ ಮಾಡಿದ್ರು ಸರ್ಕಾರ ನನಗೂ ಗೊತ್ತಿಲ್ಲ. ಅದು ಈಗಾಗಲೇ ನಾವು ಕುಟುಂಬಕ್ಕೆ ಆಸರೆಯಾಗಿ ಏನೋ ನಾವು ಪಿಂಚಣಿ ಹಣ ಬರ್ತೇವೆ ಅಂತೇಳಿ ಸಾಕಷ್ಟು ಕನಸುಗಳನ್ನು ಇಟ್ಟುಕೊಂಡಿದ್ವಿ. ಆದರೆ ಇವತ್ತು ಸರ್ಕಾರದ ಆದೇಶಗಳು ಇನ್ನೊಂದು ಕಡೆ ಅಂತಂದರೆ ನಾವು ಕೋರ್ಟ್ ಮೆಟ್ಲೇರಿದ್ವಿ. ಕೋರ್ಟು ಸಹ ಇಲ್ಲಿ ಅಂತಂದರೆ ಇವರಿಗೆ ಪಿಂಚಣಿ ಹಣ ಕೊಡ್ರಿ ಅಂತೇಳಿ ಆದೇಶ ಮಾಡಿದೆ. ಆದರೆ ಕೋರ್ಟ್ ಆದೇಶಕ್ಕೂ ಸರ್ಕಾರ ಇಲ್ಲಿ ಅಂದರೆ ತಲೆ ಕೆಡಿಸಿಕೊಂಡಿಲ್ಲ. ಗ್ರ್ಯಾಂಟ್ ಇಲ್ಲ ಅಂತೇಳಿ ಒಂದು ಉಡಾಪೆ ಉತ್ತರವನ್ನು ನೀಡಿ ಇವ್ರನ್ನ ವಾಪಸ್ ಕಳಿಸುವಂತಹ ಈಗಾಗಲೇ ಅಂತಂದರೆ ನಿಷ್ಕಾಳಜಿ ಮಾಡಿದೆ. ಹೀಗಾಗಿ ನಾವು ಪಿಂಚಣಿ ತೆಗೆದುಕೊಳ್ಳುವವರೆಗೂ ನಾವು ನಿರಂತರ ಹೋರಾಟ ಮಾಡ್ತೀವಿ ಅನ್ನೋದು ITS ನಿವೃತ್ತ ಸಿಬ್ಬಂದಿಗಳ ಮಾತು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ. ನಿವೃತ್ತಿಯಾದ ನಂತರದಲ್ಲಿ ಪಿಂಚಣಿ ಹಣ ಬಂದರೆ ಅವರ ಆರೋಗ್ಯ ಸಮಸ್ಯೆಗಳಿಗೆ, ಕಾಯಿಲೆ ಬಿದ್ದಾಗ ತೋರಿಸ್ಕೊಳ್ಳಿಕ್ಕೆ ಅಥವಾ ಔಷಧೋಪಚಾರಕ್ಕೆ ಅಥವಾ ಮೂಲಭೂತ ಸೌಕರ್ಯಕ್ಕೆ ಬಳಸ್ಕೊಳ್ಬಹುದಾಗಿತ್ತು. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅವರು ಅಲೆದಾಟ ಮಾಡಿ ಸುಸ್ತಾಗಿದ್ದಾರೆ. ಅವರಿಗೆ ಪಿಂಚಣಿ ಮಾತ್ರ ಗಗನ ಕುಸುಮವಾಗ್ತಾ ಇದೆ. ಪಿಂಚಣಿಗಾಗಿ ಹೋರಾಟ ನಡೆಸಿದಂಥ ಅನೇಕ ಜನ ಇವತ್ತು ಜೀವಂತವಾಗಿಲ್ಲ. ಉಳಿದಂಥ ಹಿರಿಜೀವಿಗಳು ಈ ಪಿಂಚಣಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರ ಅವರನ್ನು ಕೇರ್ ಮಾಡ್ತಾ ಇಲ್ಲ. ಮಾತಾಡೋಣ. SN ಪಾಟೀಲ್ ಇದ್ದಾರೆ, ಅವರು ಕೂಡ ನಿವೃತ್ತ ಶಿಕ್ಷಕರವರು. ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ. ಎಸ್, ನಿಮ್ಮನ್ನು ಶಿಕ್ಷಕರು ಅಂತ, ನಿವೃತ್ತ ಶಿಕ್ಷಕರು ಅಂತ ಹೇಳ್ಬೇಕಾ, ನಿವೃತ್ತ ಉಪನ್ಯಾಸಕರು ಅಂತ ಹೇಳ್ಬೇಕಾ ಸರ್? ಇವು ಪ್ರಥಮ ದರ್ಜೆ ಸಹಾಯಕರು, FDA. ನೀವು FDA ಸಿಬ್ಬಂದಿ? ಹ್ಞೂ. ಈ ಸಿಬ್ಬಂದಿ ಏನಿದ್ದೀರಿ ಅವ್ರಿಗೆ ಮಾತ್ರ ಪಿಂಚಣಿ ಸಿಗ್ತಾ ಇಲ್ವಾ ಅಥವಾ ಉಪನ್ಯಾಸಕರಿದ್ರಲ್ಲ ಅವ್ರಿಗೂ ಸಿಗ್ತಾ ಇಲ್ವಾ? ಅದು ರೂಲ್ಸ್ ಏನಾಗೈತೆ ಅಂದ್ರಿ 2014 ಡಿಸೆಂಬರ್ 29ನೇ ತಾರೀಕಿನಿಂದ ಓಕೆ ಮೊದ್ಲು ಆಧಾರಿಗೆ ಸಿಕ್ಕಲ್ಲ. ಅದ್ರಾಗ ಎಲ್ಲರೂ ಬರ್ಬೋದ್ರಾಗ ಡಿಸೆಂಬರ್ 29, 2014 ಪೂರ್ವದಾಗ ನಾವು ನಿವೃತ್ತಿ ಆದ್ವಿ. ಅವ್ರಿಗೆ ಪೆನ್ಷನ್ ಸಿಗ್ಲೇ ಇಲ್ಲ. ಓಕೆ. ನೀವು ಈ ಅನುದಾನಿತ ITI ಕಾಲೇಜಿಗೆ ಸೇವೆಗೆ ಸೇರ್ಪಡೆಯಾಗಿದ್ದು ಯಾವಾಗ ಸರ್? ನಾವು 91ನೇ ಇಸ್ವಿಯಿಂದ ರೀ. 91ನೇ ಇಸ್ವಿಯಿಂದ? 97ರಿಂದ. ಓಕೆ. ಹ್ಞೂ ರೀ. 97ರಿಂದ ಈ ಸಂಸ್ಥೆಯಲ್ಲಿ ದುಡ್ದಿದ್ದೀರಿ ನೀವು? ಅದಕ್ಕಿಂತ ಪೂರ್ವದಾಗ ದುಡ್ದವ್ರಿ. ಅವಾಗ ಅನುದಾನ ಇದ್ದದಲ್ಲ ನಮ್ಗೆ. 94ರಿಂದ ನಾವು ಅಪಾಯಿಂಟ್ಮೆಂಟ್ ಆದಾರು. ಆದ್ರೆ 97ನೇ ಇಸ್ವಿಯಾಗ ಬ್ರೇಕ್ ಆಯ್ತು. ಓಕೆ, ಏಡೆಡ್ ಆಯ್ತು. ಏಡೆಡ್ ಆಯ್ತು. 97ನೇ ಇಸ್ವಿಯಾಗಿಂದ ನಾವು 2013 ಜೂನ್ 28ಕ್ಕೆ ನಾವು ರಿಟೈರ್ ಆದ್ವಿ. ಅಂದ್ರೆ 2014 ರಿಟೈರ್ಡ್ ಆಗಿದ್ದೀರಿ? ರಿಟೈರ್ ಆದ್ವಿ. ಓಕೆ. ಅದಕ್ಕೆ ನಾವು ಎಲ್ಲವೂ ಫೈಲು ಗೀಲು ಎಲ್ಲವೂ ಕಳಿಸಿದ ಕೂಡ ಅವ್ರು ಏನ್ ಮಾಡ್ಬಿಟ್ರು, ಲೆಟರ್ ಕಳಿಸಿದ್ರು. ಅವ್ರು 1 ವರ್ಷ ಬಿಟ್ಟು ಲೆಟರ್ ಕಳಿಸ್ತಾರೆ ನಮ್ಗೆ. ಓಕೆ. ನಿಮ್ಗೆ ಈಗ 2014ಕ್ಕಿಂತ ಪೂರ್ವದಾಗ ನಿವೃತ್ತಿ ಆದಾಗ ನಾವು ಈಗ ಪೆನ್ಷನ್ ಇದು ಇಲ್ಲ ಅಂತ ಹೇಳಿ ಅವ್ರು ಏನ್ ಮಾಡ್ಯಾರ, ಅದ್ರಾಗ ಕೊಡ್ಬೇಕು ಕೊಡಬಾರ್ದು ಅಂತ ಏನು ಬರ್ತಾ ಇಲ್ಲ ಅವರು. 2014ಕ್ಕಿಂತ ಪೂರ್ವದಾಗ ನಿವೃತ್ತಿ ಯೋಜನೆ ಇಲ್ಲ. ಸರ್, ಈಗ ನಿಮ್ಮ ಜೀವನ ನಿರ್ವಹಣೆ ಎಷ್ಟರ ಮಟ್ಟಿಗೆ ಕಷ್ಟದಲ್ಲಿದೆ? ಈಗ ನಿಮ್ಮ ಕುಟುಂಬದ ಬಗ್ಗೆನೇ ಹೇಳ್ಕೊಳ್ಳೋದಾದ್ರೆ ಸರ್? ಈ ಕುಟುಂಬದ ಬಗ್ಗೆ ಹೇಳೋದಂದ್ರ ಅವ್ ಕಣ್ಣಾರೆ ನೋಡಿದೆ ಅಂದ್ರೆ ನಮ್ಮ ಸ್ಥಿತಿ ನಿಮಗ್ ಗೊತ್ತಾಗತ್ತೆ. ಈಗ ದವಾಖಾನೆ ಬಿಲ್ ಸಹಿತ ನಾವು ಕೊಟ್ಟಲ್ಲ ಇದುವರೆಗೆ. ಯಾಕಂದ್ರೆ ಪರಿಸ್ಥಿತಿನ ಹಂಗೈತಿ. ಏನ್ ಮಾಡ್ಬೇಕು? ಮಗ ಬೆಂಗಳೂರಾಗ ದುಡ್ಯಾಕ್ ಹೋಗ್ಬಿಟ್ಟ, ನಾವು ಗಂಡ ಇಂತಿ ಇಬ್ಬರ ಇರೋದು ಮನ್ಯಾಗ.
ಇಬ್ಬರ ಇದ್ದಪ್ಪ ಅಂತಂದ್ರೆ ಏನ್ ಮಾಡೋದು, ಎದಕ್ಕಾದ್ರೂ ಸಹಿತ ನಾನೇ ಹೋಗ್ಬೇಕು ಹೊರಗೆ. ಮತ್ತೆ ಏನಾರ ಅಷ್ಟು ದೂರ ನಡೆಯಕ್ಕಾಗಲ್ಲ, ಇಲ್ಲ 1 ಕಿಲೋಮೀಟರ್ ನಡೆಯಕ್ಕಾಗಲ್ಲ ನಮ್ಗ. ಅದಕ್ಕಾದ್ರೂ ರಿಕ್ಷಾ ತಗೋಬೇಕು. ಎಲ್ಲದಕ್ಕೂ ಈಗ ದುಡ್ಡು ಹಿಡ್ಕೊಂತ ನಿಂದಿರ್ಬೇಕಂತಪ್ಪ ಅಂದ್ರೆ ಇವರು ಸಹಾಯ ಮಾಡೋದು ನಮ್ಗ ಗ್ರಾಂಟ್ ನಮ್ಗ ಪೆನ್ಷನ್ ಕೊಟ್ಟರು ಸಾಕು. ನಮ್ಗ ಸರ್ಕಾರದಿಂದ ಏನು ಬೇಕಾಗಿಲ್ಲ ನಮಗೆ. ಹೌದು ಹೌದು ಹೌದು. ಅದನ್ನ ಕೊಟ್ಟಪ್ಪ ಅಂತಂದ್ರೆ ನಾವ್ ಏನ್ ಕೇಳಕ ಹೋಗೋದ, ನಮ್ ದುಡ್ದು ನಮಗ್ ಕೊಡ್ರಿ ಅಂತ ನಾವು ಕೇಳ್ತಾವಿ. ನಾವ್ 97ರಿಂದ ನಾವು ಗ್ರಾಂಟ್ ಅಲ್ಲಿ ಯಾಕೆ ಕೊಡ್ಬೇಕಾಗಿತ್ತು? ಮಧ್ಯಾಹ್ನ ಕೈ ಬಿಟ್ಬಿಟ್ಟು ಹೋಗ್ಬಿಡ್ತಿದ್ವಿ. ಇಷ್ಟೆಲ್ಲ ನಾವು 97ರಿಂದ ಹಿಡಿದು ಇಲ್ಲಿ ಮಟನ ದುಡಿದವ್ ನಾವು. ದುಡಿದಪ್ಪ ಅಂತಂದ್ರೆ ಈಗ ನನ್ನ ಶಿಷ್ಯ ತಗೊಂತಾನ ಪೆನ್ಷನ್. ನಾವು ಕಲಿಸ್ತಾರ, ನಾವು ನಮಗ್ ಸಿಗ್ಲಿಲ್ಲ. ಏನ್ ಮಾಡ್ತೀರ ಹೇಳ್ರಿ? ನಿಮ್ಮ ಶಿಷ್ಯ ರಿಟೈರ್ಡ್ ಆಗಿದ್ದು ಯಾವಾಗ ಸರ್? ಅವ್ರು ರಿಟೈರ್ಡ್ ಆಗಿದ್ದು 16 ಅಂದ್ರೆ 14ರ ಒಳಗೆ ನೀವು ನಿವೃತ್ತಿ ಆಗಿದ್ರು ಕೂಡ ನಿಮಗ್ ಪೆನ್ಷನ್ ಇಲ್ಲ. 16ರಲ್ಲಿ ನಿವೃತ್ತಿ ಆದವ್ರಿಗೆ ಪೆನ್ಷನ್ ಇದೆ. ಹ್ಞೂನ್ರಿ, 14ರ ನಂತರ ಆದವರಿಗೆ ಪೆನ್ಷನ್ ಕೊಟ್ರು. ಅದಕ್ಕಿಂತ ಮೊದ್ಲು ರಿಟೈರ್ ಆದ್ರೆ ಕೊಡ್ಲೇ ಇಲ್ಲ ಅವ್ರು. ಯಾಕೆ ಸರ್ ಅದು ಇಂಥ ತಾರತಮ್ಯ ಯಾಕೆ? ಅದು ಗೌರ್ಮೆಂಟ್ ಅನ್ನ ಕೇಳ್ಬೇಕ್ರಿ. ಅವ್ರ ಕೈಯಾಗ ಏನ್ ಬೇಕಾದ್ರೂ ರೂಲ್ಸ್ ಇರ್ತಾವ, ಮಾಡ್ತಾರ ಅವ್ರು. ಏನ್ ಕಾರಣ ಏನ್ ಹೇಳ್ತಾರೆ? ನೀವು ಕೇಳಕ್ ಹೋದ ಕಾರಣ ಏನ್ ಸಿಗುತ್ತೆ ನಿಮಗೆ? ಆರ್ಥಿಕ ಪರಿಸ್ಥಿತಿ ಅಂತ ಅಷ್ಟ ಹೇಳ್ತಾರ ಅವ್ರು. ಅದ್ರಾಗ ಇರೋದ ಹಂಗೈತದ ಲೆಟರ್. ಆರ್ಥಿಕ ಪರಿಸ್ಥಿತಿ ಇಂದ ಸ್ವಲ್ಪ ತಡೆ ಹಿಡಿಲ್ಲ ಆಗಿದೆ ಅಂತ ಹೇಳಿ ಇದನ್ನ ಮಾಡ್ಯಾರ ಅವ್ರು, ಅಷ್ಟೇ ಕಾಣ್ತಾರ. ಅಲ್ಲ ಸರ್, ಈಗ ನಿಮ್ಮ ಜೊತೆಗೆ ಪೆನ್ಷನ್ಗಾಗಿ ಹೋರಾಟ ಮಾಡಿದಂಥವ್ರು ಕೆಲವರು ಇಲ್ಲ ಅಂತ ನೀವು ಮಾತನಾಡುವಾಗ ನಾನು ಕೇಳ್ತಾ ಇದ್ದೆ. ಕೆಲವರು ಜೀವಂತವಾಗಿಲ್ಲ ಕೆಲವರು ಅಂತ. ಹೌದ್ರಿ. ಪಾಪ ಅವ್ರು ಜೀವಂತವಾಗಿದ್ದಾಗ ಕೊಟ್ಟಿದ್ರೆ ಒಂದು ನೆಮ್ಮದಿಯಿಂದ ಪ್ರಾಣ ಬಿಡ್ತಿದ್ರೇನೋ ಗೊತ್ತಿಲ್ಲ. ಹೇಳ್ರಿ, ನೀವ ಹೇಳ್ರಿ ಅದನ್ನ. ನೆಮ್ಮದಿಯಿಂದ ಪ್ರಾಣ ಬಿಡ್ತಿದ್ರೆ ಗೊತ್ತಿಲ್ಲ. ಈಗ ನೀವು ಈ ವಯಸ್ಸಿನಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ. ಈ ವಯಸ್ಸಿನಲ್ಲಾದ್ರೂ ನಿಮ್ ನೆರವಿಗೆ ಬರ್ಬೇಕಲ್ಲ. ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿದ್ರೆ ಈ ಮುಪ್ಪಿನ ಅವಸ್ಥೆಯಲ್ಲಿ ನಿಮಗೆ ಬೀದಿ ಓಡಾಟ ಮಾಡ್ಲಿಕ್ಕೆ ಅವ್ರು ಬಿಟ್ಟಿದಾರ ಅಂತ? ಹ್ಞೂನ್ರಿ, ನಮ್ಮ ದೋಸ್ತರೇ ರೇವಣಿಕೆ ಅಂತ ಹೇಳಿ ಅವ್ರು ಇಳಕಲ್ನವ್ರು. ಅವರು ಏನು ಅದೇ ಫ್ರೆಂಡ್ರ ಅವರು, ಒಂದ ಡಿಪಾರ್ಟ್ಮೆಂಟ್ ಅಲ್ಲ. ಪಾಪ ಅವರು ಅಡ್ಡಾಡಿ ಕಡೆಗೆ ಸತ್ತ ಹೋಗ್ಬಿಟ್ರು. ಅವ್ರು ಏನ್ ಮಾಡ್ತಾರೆ ಹೇಳ್ರಿ ಅಂತ. ಕಠಿಣ ಪರಿಸ್ಥಿತಿ ಹಿಂಗಿದ್ದಪ್ಪ ಅಂದ್ರೆ ಸರ್ಕಾರ ಕಣ್ಣು ತೆಗೆಯಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕಾಗತ್ತೆ ಸರ್ ಹೇಳ್ರಿ. ಧನ್ಯವಾದಗಳು ಪಾಟೀಲ್ರೆ ನಮ್ಮ ಜೊತೆ ಮಾತಾಡಿದ್ದಕ್ಕಿನ್ನು. ಪರಪ್ಪ ಗೌಡರಿದ್ದಾರೆ, ಅವರು ಕೂಡ ನಿವೃತ್ತ ಸಿಬ್ಬಂದಿ, ಅನುದಾನಿತ ITI ಕಾಲೇಜ್ನಲ್ಲೇ ಕೂಡ. ಸರ್ ನಮಸ್ತೆ. ನಮಸ್ತೆ ಸರ್. ಈಗ ನಿಮ್ಮ ವಿಚಾರವಾಗಿ, ನಿಮ್ಮ ನಿವೃತ್ತಿ ವಿಚಾರವಾಗಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ನಿಮಗೆ ನಿವೃತ್ತಿಯ ಪಿಂಚಣಿಯನ್ನು ಕೊಡಬೇಕು ಸರ್ಕಾರ ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಸರ್ ನಿಮ್ಮ ಪರವಾಗಿ. ಹೌದು. ತಾವು ಎಷ್ಟು ವರ್ಷಗಳಿಂದ ರಿಟೈರ್ಡ್ ಆಗಿದ್ದೀರಿ? ಎಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀರಿ? 1/5/2014 ರಿಟೈರ್ಮೆಂಟ್ ಆಯ್ತು ನಮ್ದು. ಓಕೆ. ಅಂದ್ರೆ ಈಗ ಮೇಕ 10 ವರ್ಷ ಆಗತ್ರಿ. 10 ವರ್ಷ ಆಗತ್ತೆ. ಮೇಕ ನಾವು ಪ್ರತಿ ವಿಧಾನ ಸೆಷನ್ ಹಿಡಿದ್ರಿ. ಪ್ರತಿ ಸೆಷನ್ಯಾಗ ಎಲ್ಲಾ ಸಂಬಂಧಪಟ್ಟ ಮಿನಿಸ್ಟರ್, CM ಮನವಿ ಕೊಟ್ಟಿವಿ, ಎಲ್ಲಾ ಕೊಟ್ಟಿವಿ. ನೋಡ್ತೀನಿ ಮಾಡ್ತೀನಿ ಅನ್ನಾಗತ್ತಾರ. ಡಿಪಾರ್ಟ್ಮೆಂಟ್ಗೆ ಸರ್ಕಾರಿ ಆದೇಶ, ಕೋರ್ಟಿಂದ ಆದೇಶ ಬಂದು ತಿರುಗಿ ಮತ್ತೆ ಕೊಟ್ರಿ. ಸರ್, ಈಗ ಎಷ್ಟು ಜನ ಇದ್ದೀರಿ ನಿಮ್ಮ ಹಾಗೆ ಪಿಂಚಣಿ ಸಿಗಬೇಕಾಗಿದ್ದಂಥವ್ರು ಎಷ್ಟು ಜನ ಇದ್ದೀರಿ? ಕ್ಲಿಯರ್ ಆಗಿ ಡಿಪಾರ್ಟ್ಮೆಂಟ್ ಇರುತ್ತೀರಿ. ನಾವು ನಮಗೆ ತಿಳಿದ ಪ್ರಕಾರ ನಾ ಎಲ್ಲ ಕರ್ನಾಟಕ ರಾಜ್ಯದಿಂದ ಅಡ್ಡಾಡಿದ್ದೆ, ಉಪಾಧ್ಯಕ್ಷ ಅಂತೇಳಿ. ಆ ಟೈಮ್ನಾಗ ನೋಡ್ಕೊಂಡ್ರೆ ಬಹಳ ಅಂದ್ರೆ 70-80 ಮಂದಿ ಇದ್ದಾರೆ. ಅದ್ರೊಳಗ ಆಕ್ಟಿವ್ ಆಗಿ 30-40 ಮಂದಿ ಇರ್ತೈತಿ. ಯಾಕೆ ಉಳಿದೆಲ್ಲ ಕಾಲು ಕೈ ಹೋದು ಸಾಯ್ದು ಎಲ್ಲ ಅನುಭವಿಸ್ಯಾರ. ಈಗ ನಮ್ಮ ಐಟಿಯಿಂದ ಒಬ್ರು ಯಾವಣಕ್ಕಿಂತ ಇದ್ದೀರಿ. ಅವನು ಸೇಮ್ ನಮ್ಕಿಂತ 1 ತಿಂಗಳು ಹಿಂದೆ ರಿಟೈರ್ಮೆಂಟ್ ಆಗಿದ್ರು. ಅವ್ ಪಾಪ ಅವ್ರು ಸತ್ತು ಹೋಗ್ಬಿಟ್ಟು ಕೊಡ್ತಾರ ಅಡ್ಡಾಡಿ ಹಾಕಾಗಿ ಡೆತ್ ಆಗ್ಬಿಟ್ಟು. ಈ ರೀತಿ ಬಹಳ ಮಂದಿ ಡೆತ್ ಆಗ್ಯಾರ. ಒಂದು ಮಾತಿದೆ ಸರ್, ಈಗ ಮುಪ್ಪಾವಸ್ಥೆಯಲ್ಲಿ ಅಥವಾ ವಯಸ್ಸಾದ ಸಂದರ್ಭದಲ್ಲಿ ನಿಮ್ಮ ಹತ್ರ ಹಣ ಇದ್ರೆ 4 ಜನ ನೋಡ್ಕೊಳ್ಳೋರು ಸಿಗ್ತಾರೆ ನಿಮಗೆ. ಹೌದ್ರಿ. ಯಾರೇ ಆಗ್ಲಿ, ಅದು ಸಂಬಂಧಿಗಳಾಗ್ಲಿ ದೂರದವರೇ ಆಗ್ಲಿ, ನಿಮ್ಮ ಹತ್ರ ಹಣ ಇದ್ರೆ ಎಲ್ಲರೂ ಬಂದು ನಿಮ್ಮನ್ನ ನೋಡ್ಕೊಳ್ತಾರೆ. ಈಗ ನಿಮ್ಗೆ ಪಿಂಚಣಿಯ ಈ ಸಂದರ್ಭ ಬಹಳ ಅಗತ್ಯ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ? ಅಗತ್ಯ ರೀ, ಅವಶ್ಯ ರೀ. ಅದ್ರ ಸಲುವಾಗಿ ಪ್ರತಿ ಸಲ ಹೋರಾಟ ಮಾಡ್ತಾವ್ರಿ. ಎಲ್ಲಿ ಮಿನಿಸ್ಟರ್ ಇದನ್ ಕೊಡೋದು, MLA ಎಲ್ಲ ಮನಿ ಕೊಡೋದಂತೂ ನಮ್ ಲೆಕ್ಕಿಲ್ಲ. ಪೋಸ್ಟ್ ನಿಂದ ಕಾರ್ಡ್ ಮುಖಾಂತರ ಕೊಡೋದಂತ ಲೆಕ್ಕಿಲ್ಲ. ಎಲ್ಲಾ ರೀತಿ ಮನವಿ ಮತ್ತೆ ಮನವಿ ಪೇಪರ್ ಕೊಟ್ಟವಿ. ನಿನ್ನೆ ನಿಮ್ಮ ಟೈಮ್ನಾಗ ಮತ್ತೆ ಒಂದು ಪೇಪರ್ ಬಂದು
ಓಕೆ, ಎಷ್ಟು ಜನ ಇದ್ದೀರಿ ನಿಮ್ಮ ಹಾಗೆ ಸಿಬ್ಬಂದಿಗಳು? ಈಗ ನೀವು ಯಾವ ಕೆಲಸದಲ್ಲಿದ್ರಿ ಸೇವೆಯಲ್ಲಿದ್ದಾಗ? ನಾವು ರಿಟೈರ್ಡ್ ಪ್ರಿನ್ಸಿಪಾಲ್ ಅಂತ ಇದ್ರಿ ಅಲ್ಲಿ. ಪ್ರಿನ್ಸಿಪಾಲ್ ಆಗಿದ್ರಿ? ಪ್ರಿನ್ಸಿಪಾಲ್ ಹೌದು. ಸೊ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿದ್ರಿ? ಹ್ಞೂ ರೀ. ಎಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ರಿ ಸರ್? ಎಷ್ಟು ಸರ್? ಎಷ್ಟು ವರ್ಷಗಳ ಕಾಲ ನೀವು ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿದ್ರಿ? 23 ವರ್ಷ ಪ್ರಿನ್ಸಿಪಾಲ್. ನಾ ಏನ್ ಜಾಯ್ನಿಂಗ್ ಅವತ್ತಿನ ಪ್ರಿನ್ಸಿಪಾಲ್ ಆಗಿಂತ ಜಾಯ್ನಿಂಗ್ ಏನ್ರಿ. ನಾನು ಜಾಯ್ನಿಂಗ್ ಹಾಕಿದ್ ನಾನು 91 ಜಾಯ್ನ್ ಆದ್ರಿ. ಹೋರಾಟ ನಡೀತಿತ್ರಿ. ಅದನ್ನ ನಾವು ಜಾಯ್ನ್ ಆದ್ರೆ ನಮಗೆ ವೈಸ್ ಪ್ರೆಸಿಡೆಂಟ್ ಕೊಟ್ರು. ಎಲ್ಲಾ ಕರ್ನಾಟಕ ತುಂಬಿ ಅಡ್ಡಾಡಿದ್ವಿ. ಆ ಒಂದು ಹೋರಾಟ ನಿಮಿತ್ತ 97ರಿಂದ ನಮ್ಗೆ ಅನುದಾನ ಬಂತ್ರಿ. ಸರ್, ಈಗ ನೀವು ನಿವೃತ್ತಿ ಆಗುವಂತ ಆ ಸಂದರ್ಭದಲ್ಲಿ ನಿಮಗೆ ಸಂಬಳ ಎಷ್ಟಿತ್ತು? ನಿವೃತ್ತಿ ಆಗಿ ಸಂಬಂಧ 42,000 ಇತ್ತು ಸರ್. 43 ಸಾವಿರ ಆಯ್ತು ಸರ್. 42-43 ಸಾವಿರ ಇತ್ತು ಅನ್ಕೊಳ್ಳಿ. 5ನೇ ತಿಂಗಳು ನೀವು ನಿಮ್ಗೆ ಇದಾಗುತ್ತೆ, ನಿವೃತ್ತಿ ಆಗ್ತೀರಿ. ಹೌದು ಸರ್. 6ನೇ ತಿಂಗಳಿಂದ ಜೂನಿಂದ ನಿಮ್ಗೆ ದುಡ್ಡೇ ಇಲ್ಲ. 40-42 ಸಾವಿರ ಬರ್ತಾ ಇತ್ತು. ಜೂನಿಂದ ನಿಮ್ಗೆ ಏನೂ ಇಲ್ಲ, ಝೀರೋ. ಒಂದು ನಯಾ ಪೈಸೆ ಇಲ್ಲ ಸರ್, ಏನೂ ಕೊಟ್ಟಿಲ್ಲ, ಹಂಗ ಬಂದವ್ರಿ. ನಯಾ ಪೈಸೆ ಇಲ್ಲ. ನಮ್ಮ ಸರ್ ಇನ್ನೊಂದು ಏನಂದ್ರೆ ನಮ್ಮ 290 ಅರ್ಲಿ ಹೋದವ್ರಿ. ಅರ್ಲು ಪೇಮೆಂಟ್ ಸೆಟ್ ಮಾಡ್ಲಿಲ್ಲ ಅವರು. ನಿಮ್ದು ಸರ್ಕಾರ ಆದೇಶ ಇಲ್ಲ, ಸರ್ಕಾರ ಆದೇಶ ಏನ್ ಕೊಡೋದು. ನಾವು ದುಡ್ಡು ಅರ್ಲಿನ ಕೊಡ್ಲಿ. 1 ವರ್ಷ ಹೆಚ್ಚು ಕಮ್ಮಿ 1 ವರ್ಷ ಅರ್ಲಿ ಪೇಮೆಂಟ್ ಹೋಗ್ರಿ ನಮ್ಗೆ. ಈ ಎಲ್ಲೋ ಹಂಗೆ ಉಳಿತು, ಹಿಂಗ ಉಳಿದವ್ರಿ. ಅದು ನಿಮ್ಗೆ ನಮ್ಮ ಡಿಪಾರ್ಟ್ಮೆಂಟ್ ಅದಕ್ಕೆ ಆದೇಶ ಬರ್ತಂದ್ರಿ. ನಮ್ ಆದೇಶ ಪ್ರಿನ್ಸಿಪಾಲ್ ಕೇಳಿ, ಈಗಿನ ಪ್ರಿನ್ಸಿಪಾಲ್ ಕೇಳಿದ್ರೆ ನಮ್ಗೆ ಆದೇಶ ಇಲ್ಲ, ನಾವೇನ್ ಮಾಡಕ್ಕಾಗಲ್ಲ ಅಂತಾರು. ಎಲ್ಲಾ ರೀತಿ ಪ್ರಯತ್ನ ಹಂಗ ಕುಂತವ್ರು. ಸರ್, ಈಗ ನಿಮ್ಗೆ 42-43 ಸಾವಿರ ಬರ್ತಿತ್ತು ಅಂದ್ರೆ ಮನೆ ಬಾಡಿಗೆ ಇದ್ರೆ ಬಾಡಿಗೆಗೆ ಇಷ್ಟು, ಒಂದು 6 ದವಸ ಧಾನ್ಯ ತರಲಿಕ್ಕೆ ಇಷ್ಟು, ತರಕಾರಿಗೆ ಇಷ್ಟು, ಮಕ್ಕಳು ಓದ್ತಾ ಇದ್ರೆ ಫೀಸ್ ಇಷ್ಟು, ಹಿಂಗೆ ಪ್ರತಿ ತಿಂಗಳ ಸಂಬಳವೂ ಕೂಡ ಡಿವೈಡ್ ಮಾಡಿ ನೀವು ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ರಿ. ಜೂನಿಗೆ ಹೆಂಗ್ ಮ್ಯಾನೇಜ್ ಮಾಡಿದ್ರಿ ನೀವು? ಜೂನಿಗೆ ಕಷ್ಟ ಆಗ್ಲಿಲ್ವಾ? ಜೀವನಕ್ಕೆ ಕಷ್ಟ ಆಯ್ತಂದ್ರೆ ಮಕ್ಕಳು ಖಾಸಗಿಗಳು ನೌಕರಿ ಮಾಡ್ತಾರೆ. ಪಾಪ ಅವ್ರ ಕಷ್ಟ, ಅವ್ರ ಫ್ಯಾಮಿಲಿ ಕಟ್ಟಿಗೆ ನಮಗೆ ಒಂದೊಂದು ಸ್ವಲ್ಪ ಕೊಡ್ತಿರ್ತಾರೆ ತಿಂಗಳ. ಅವ್ರು ನೋಡ್ಕೊಂಡು ನಾವು ಕಟ್ಟಿ ಅಲ್ರಿ, ಮತ್ತೆ ಅವ್ರ ಮಕ್ಕಳ ತಂದೆ ತಾಯಿ ನೋಡೋದು, ಅವ್ರ ಕಟ್ಟಿ ಅವೆಲ್ಲ ಮಾಡ್ತಾರೆ ಪಾಪ. ಅವ್ರಿಗೆ ಎಷ್ಟು ಅಂತಾರಿ, ಅವ್ರು 2 ಮಕ್ಕಳು ಅದ, ಅವ್ರಿಗೆ ಅದಾಗ ಕಷ್ಟಪಟ್ಟು ಕೊಡ್ತಾರೆ. ಮತ್ತೆ ಕರೆಕ್ಟ್ ನಿಜ ಅದು. ನಿಮ್ಗೆ ಅವರಿಂದ ಬದುಕೇವಿ ಸರ್, ಅವರಿಂದ ಬದುಕೇವಿ, ಅವರ ನಮ್ಮನ್ನ ನೋಡೋದು ಹೆಚ್ಚು ಕಮ್ಮಿ. ಮತ್ತೆ ನಮ್ ಕಡೆ ಏನಿಲ್ಲ, ಅವರು ಅರ್ಲಿ ಪೇಮೆಂಟ್ ಇದ್ದು ಒಂದ್ ವರ್ಷದ ಅಟ್ಲೀಸ್ಟ್ ಪೇಮೆಂಟ್ ಬರುತ್ತೆ. ಅಟ್ಲೀಸ್ಟ್ ಒಂದ್ ವರ್ಷ ಅಂತ ಹೋಗ್ತಿದ್ವಿ, ಅದು ಇಲ್ಲ, ಏನಿಲ್ಲ. ಓಕೆ, ಧನ್ಯವಾದಗಳು ಪರಪ್ಪ ಗೌಡ್ರು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ವಿನಯ್ ಕುಮಾರ್ ಇದ್ದಾರೆ. ವಿನಯ್ ಕುಮಾರ್ ಅವರು ತಮ್ಮ ತಂದೆಯ ಪಿಂಚಣಿಗಾಗಿ ಅವರು ಕೂಡ ಕಚೇರಿಯಿಂದ ಕಚೇರಿಗೆ ಅಲೆದಾಟ ಮಾಡ್ತಾ ಇದ್ದಾರೆ. ವಿನಯ್ ಕುಮಾರ್, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನೀವು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಿ ಈ ಪೆನ್ಷನ್ ನ ಪರದಾಟ? ಸರ್, ನಾವು ನಮ್ಮ ತಂದೆಯವರು ಪರಶುರಾಮ್ ಮಲ್ಲಪ್ಪ ರ್ಯಾವಣಿಕೆ ಅಂತ ಹೇಳಿ ಆಲ್ಮೋಸ್ಟ್ ನಾವು 2014 ಅವರು ಇದು ಆಯ್ತು ಪಿಂಚಣಿ. ಅವಾಗ್ಲಿಂತ 10 years ಆಗಿ ಬಂತು. ಓಕೆ. 31/1/2014 ಅವರು ರಿಟೈರ್ಮೆಂಟ್ ಆದ್ರು ಸರ್. ಅದು ಅವರು 1/8/1984 ಸೇರಿತ್ತು ಅದರಲ್ಲಿ. ಅಲ್ಲಿಂದ ಈಗ 2014 1ನೇ ತಾರೀಕಿಗೆ ರಿಟೈರ್ಮೆಂಟ್ ಆಗಿದ್ಮೇಲೆ ಇವಾಗ ಎಷ್ಟು ಸ್ಟೇಷನ್ ಇದೆ ನೋಡಿ ಇದ್ರಲ್ಲಿ ವಿಧಾನಸೌಧದಲ್ಲಿ. ಎಲ್ಲಾ ಸ್ಟೇಷನ್ಗೂ ಹೋಗೋದು, ಮಿನಿಸ್ಟ್ರಿಗೆ ಆಮೇಲೆ ಅದಕ್ಕೆ ಇದು ಇಲಾಖೆ ಸಂಬಂಧಪಟ್ಟವ್ರಿಗೆ ಎಲ್ಲರಿಗೂ ಕಾಲ್ ಮಾಡೋದು, ಮಾತಾಡೋದು, ಅವ್ರ ಜೊತೆ ನಿಂತ್ಕೊಳೋದು. ಆಲ್ಮೋಸ್ಟ್ ನಿಮ್ಗೆ ಹೆಂಗಿದೆ ಅಂದ್ರೆ, ನಾವು ನಿಂತ್ಕೊಂಡಿದ್ ಹೆಂಗ್ ನಿಂತೀವಿ ಅಂದ್ರೆ ಅಲ್ಲಿ ಕುರ್ಚಿಯನ್ನು ಕುಂದ್ರಾಕಿರ್ತಿದ್ದಿಲ್ಲ, ಅಷ್ಟು ಕುಂತ್ಕೊಂಡು ನಿಂತು ನಮ್ಮ ತಂದೆಯವರು ನಾವು ನಿಂತು ಒಂದೊಂದ್ ಟೈಮ್ ಪೇನ್ ಆಗಿ ಅಷ್ಟು ಯಾರ್ಯಾರು ಕೇರ್ ಮಾಡಲ್ಲ. ಸುಮ್ನೆ ಹೋಗೋದು, ಮನವಿ ಪತ್ರ ಕೊಡೋದು ಬರೋದು, ಯಾರಿಗೂ ಇಲ್ಲ. ಆಮೇಲೆ ಎಲ್ಲಾರು ವಯಸ್ಸಾದವ್ರು ಇದಾರೆ, ಯಾರಿಗೇನಾದ್ರು ಹೇಳಿದ್ರು ನೋಡೋಣ ಅಂತಾರೆ. ಮೇಲೆಯಿಂದ ಪೇಪರ್ ಇಸ್ಕೊಂತಾರೆ, ಆಯ್ತು. ಮತ್ತೆ ಅವ್ರವ್ರ ಮನೆಗೆ ಹೋಗಿದೀವಿ ನಾವು ಎಷ್ಟೋ ಜನ, ಮಿನಿಸ್ಟರ್ ಮನೆಗೆ ಅಲ್ಲೇ ಇಲ್ಲೇ ಅಂತ ಹೇಳಿ. ಒಬ್ರು ಕೇರ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಇವಾಗ್ಲಿಂತ ನಿಮ್ ಟಿವಿಯಿಂದ ನಮ್ಗೊಂದು ಅನುದಾನ ಸಿಕ್ತು ಅಂದ್ರೆ ಅಟ್ಲೀಸ್ಟ್ ನಮ್ಗೊಂದು ಸಹಾಯಕ ಏನಾರ ಒಂದು ಆಗುತ್ತೆ ಅಂತಂದು ನಿಮ್ಗೆ ಮನವಿ ಮಾಡ್ತಾ ಇರೋದು ಸರ್. ಅದು ಎಸ್, ಧನ್ಯವಾದಗಳು ವಿನಯ್ ಕುಮಾರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಹಿರಿಜೀವಗಳು ವಯಸ್ಸಾದ ಕಾಲದಲ್ಲಿ ಒಂದು ಆಸರೆ ಬೇಕಾಗುತ್ತೆ, ಒಂದು ನೆರವು ಬೇಕಾಗತ್ತೆ. ಆ ಕಾರಣದಿಂದಾಗಿ ಪಿಂಚಣಿ ಎನ್ನುವಂಥ ಮಹತ್ವದ ಕಾನ್ಸೆಪ್ಟನ್ನು ತರಲಾಗಿತ್ತು. ಆದರೆ ದುರದೃಷ್ಟವಶಾತ್ ಅನುದಾನಿತ ITI ಕಾಲೇಜಿನಲ್ಲಿ ಕೆಲಸ ಮಾಡಿದ್ದಂಥ ಪ್ರಿನ್ಸಿಪಾಲ್ರಿಗೂ ಅಲ್ಲಿ ಹಣ ಇಲ್ಲ, ಪಿಂಚಣಿ ಇಲ್ಲ, ಉಪನ್ಯಾಸಕರಿಗೂ ಇಲ್ಲ, FDA ಇಲ್ಲ, ಯಾರಿಗೂ ಕೂಡ ಇಲ್ಲ. ಯಾಕೆ ಈ ತಾರತಮ್ಯ, ಯಾಕೆ ಈ ಅನ್ಯಾಯ ಅಂತ ಹೇಳಿ ಹಿರಿಜೀವಗಳು ಕೇಳ್ತಾ ಇದ್ದಾವೆ.
ಇನ್ನಾದರೂ ಸಂಬಂಧಪಟ್ಟವರು, ಸಂಬಂಧಪಟ್ಟ ಇಲಾಖೆ ಇತ್ತ ಗಮನ ಹರಿಸಬೇಕು. ಈ ಹಿರಿಜೀವಿಗಳಿಗೆ ಒಂದು ಕೊನೆಗಾಲದಲ್ಲಿ, ಸಂಧ್ಯಾಗಾಲದಲ್ಲಿ ಸಮಾಧಾನದಿಂದ, ನೆಮ್ಮದಿಯಿಂದ ಜೀವನ ನಡೆಸಲಿಕ್ಕೆ ಅನುಕೂಲ ಕಲ್ಪಿಸಬೇಕು ಅನ್ನೋದು ನಮ್ಮ ಆಗ್ರಹ ಕೂಡ ಆಗಿದೆ.